Hi, hello, welcome back to my channel. It's me, Basuraj D. Today I am very excited to discussing with you about meter. What is the meter? ನಮಗಿಲ್ಲಿ ಮೀಟರ್ ಅಂದರೆ ಏನು, ಮೀಟರ್ ಅನ್ನುವಂಥ ಶಬ್ದವನ್ನು ನಾವು ಯಾವಾಗ ಒಂದು ಬಳಕೆಯನ್ನು ಮಾಡ್ತೇವೆ ಅನ್ನೋದಂಥದ್ದು. ನಾವು ಯೂಶ್ವಲಿ ನಾವು ಲೆಂತನ್ನು ಮೆಜರ್ ಮಾಡಬೇಕಾದಾಗ 1 ಕಿಲೋಮೀಟರ್, 2 ಕಿಲೋಮೀಟರ್, 100 ಸೆಂಟಿಮೀಟರ್ ಮತ್ತು 1 ಮೀಟರ್, 2 ಮೀಟರ್ ಎನ್ನುವಂಥ ಒಂದು ಶಬ್ದವನ್ನು ಪದೇ ಪದೇ ಬಳಕೆ ಮಾಡ್ತೇವೆ ನಾವಿಲ್ಲಿ. ಹಾಗಾದರೆ ಮೀಟರ್ ಅಂತಂದ್ರೇನು? ಇಲ್ಲಿ 100 1 ಸೆಂಟಿಮೀಟರ್, 100 ಸೆಂಟಿಮೀಟರ್, 1 ಕಿಲೋಮೀಟರ್, 1 ಅಂತಕ್ಕಂಥದ್ದು ಇಟ್ ಈಸ್ ಎ ನ್ಯೂಮೆರಿಕಲ್ ನಂಬರ್ ಅಲ್ವಾ? ಹಾಗಾದರೆ ಮೀಟರ್ ಅನ್ನೋದೇನು ರೀ? ಮೀಟರ್ ಈಸ್ ದ SI ಯೂನಿಟ್ ಆಫ್ ಲೆಂತ್. ಒಂದು ನಾವು ಲೆಂತನ್ನು ಮೆಜರ್ ಮಾಡಬೇಕಾದಾಗ ಬಳಕೆ ಮಾಡುವಂಥ ಒಂದು SI ಯೂನಿಟ್, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಒಂದು SI ಯೂನಿಟನ್ನು ನಾವು ಯೂನಿಟಾಗಿ ಯೂಸ್ ಮಾಡ್ತೇವೆ ಲೆಂತನ್ನು. ಹಾಗಾದ್ರೆ ಲೆಂತ್ ಅಂದ್ರೇನು? ಲೆಂತ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಈ ಎರಡು ಡಿಸ್ಟೆನ್ಸ್ಗಳ ಮಧ್ಯೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸಿಗೆ ನಾವೇನಂತ ಕರಿತೀವಿ? ಲೆಂತ್ ಅಂತ ಕರಿತೀವಿ. ಲೆಂತ್ ಅಂದರೆ L = X2 ಡಿಫ್ರೆನ್ಸ್ X1. ಎರಡು ಡಿಫ್ರೆನ್ಸ್ ಮಾಡಿದಾಗ ನಮಗೇನು ಒಂದು ಡಿಫ್ರೆನ್ಸ್ ಬರ್ತದಲ್ಲ, ದಟ್ ಈಸ್ ಈಕ್ವಲ್ಸ್ ಟು ಲೆಂತ್. ಹಾಗಾದರೆ ನಾವು ಈ ಒಂದು ಲೆಂತನ್ನು ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ SI ಯೂನಿಟ್ ಯಾವುದ್ರಿ? ಮೀಟರ್. ಸೊ ಈಗ ನಾವು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ರೆಫರ್ ಮಾಡಬೇಕಾದಾಗ 3 ಥರದ ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ಸ್ ಬರ್ತವೆ ನಮಗೆ. SI ಯೂನಿಟ್ ಆಫ್ ಲೆಂತು ಯಾವ ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗೆ ಯಾವ ಒಂದು ಪದವನ್ನು ಬಳಕೆ ಮಾಡ್ತೇವೆ ನಾವು ಒಂದು ಏನು ಮಾಡಲಿಕ್ಕೆ, ಲೆಂತನ್ನು ಮೆಜರ್ ಮಾಡೋ ಸಂಬಂಧ. ಮೀಟರನ್ನು ಯೂಸ್ ಮಾಡೋದು ಯಾವುದು? MKS ಸಿಸ್ಟಮ್ ಒಳಗೆ ನಾವು ಒಂದು ಮೀಟರ್ ಅಂತೇಳಿ ಬಳಕೆ ಮಾಡಿದರೆ, ಇನ್ನು CGS ಸಿಸ್ಟಮ್, CGS ಅಂದ್ರೇನು? ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್. ಈ ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗಡೆ ಸೆಂಟಿಮೀಟರ್ ಅಂತೇಳಿ ಮೆಜರ್ ಮಾಡ್ತೀವಿ. ಲೆಂತನ್ನು ಸೆಂಟಿಮೀಟರ್ ಒಳಗಡೆ ಮೆಜರ್ ಮಾಡಬೇಕಾಗ್ತದೆ. ಇನ್ನು FPS ಸಿಸ್ಟಮ್, ಫೂಟ್ ಪೌಂಡ್ ಸೆಕೆಂಡ್. ಈ ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಒಳಗಡೆ ಲೆಂತನ್ನು ಮೆಜರ್ ಮಾಡೋದಕ್ಕೆ ಬಳಸುವಂಥ ಪದ ಯಾವುದೇ ನಾವು ಫೂಟ್. ಅಂದರೆ ಪದ ಮೀನ್ಸ್ SI ಯೂನಿಟ್. ಯಾವ ಒಂದು SI ಯೂನಿಟ್ ಯೂಸ್ ಮಾಡ್ತೀವಿ ಅಂದರೆ ಫೂಟ್. MKS ಸಿಸ್ಟಮ್ ಒಳಗಡೆ ಮೀಟರ್ ಅಂತೇಳಿ ಕನ್ಸಿಡರ್ ಮಾಡಿದರೆ, CGS ಸಿಸ್ಟಮ್ ಒಳಗಡೆ ಸೆಂಟಿಮೀಟರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ನಾವು. ಮತ್ತು FPS ಸಿಸ್ಟಮ್ ಒಳಗಡೆ ಫೂಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ MKS, CGS, FPS ಏನು ರೀ ಇವೆಲ್ಲ? ದೀಸ್ ಆರ್ ದ ಇಂಟರ್ನ್ಯಾಷನಲ್ ಸಿಸ್ಟಮ್ಸ್ ಆಫ್ SI ಯೂನಿಟ್ಸ್. ಅಂದರೆ ಒಂದು ಜಗತ್ತಿನೊಳಗಿರುವಂಥ ಒಂದು ಸಂಸ್ಥೆ ಯಾವುದು ಒಂದು ಸ್ಟ್ಯಾಂಡರ್ಡ್ 7 SI ಯೂನಿಟ್ಗಳನ್ನು ಅವುಗಳನ್ನು ಡಿಸೈಡ್ ಮಾಡ್ತದಲ್ಲ, ಅದನ್ನು ನಾವೇನಂತ ಕರಿತೀವಿ? ಇಲ್ಲಿ ಸಿಸ್ಟಮ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಡಿರೈವ್ಡ್ ಕ್ವಾಂಟಿಟಿ ಆಗಿರ್ಬೋದು ಮತ್ತು SI ಕ್ವಾಂಟಿಟಿ, ಈ ಎರಡು ಕ್ವಾಂಟಿಟಿಗಳನ್ನು ಡಿಸೈಡ್ ಮಾಡ್ತಕ್ಕಂಥ ಒಂದು ಸಂಸ್ಥೆಗೆ ನಾವು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತೇಳಿ ಕರಿತೇವೆ. ಅವುಗಳ ಮಧ್ಯೆ ಅವು ಇಡೀ ಜಗತ್ತೊಳಗಡೆ 3 ಥರವಾಗಿದೆ. ಯಾವುದಂದರೆ ಒಂದು MKS, CGS ಆ್ಯಂಡ್ FPS. ನಾವು ಯೂಶ್ವಲಿ ಭಾಳಷ್ಟು ನಾವು ಬಳಕೆಯಲ್ಲಿ ಮಾಡೋದಂದರೆ MKS ಅನ್ನು ಯೂಸ್ ಮಾಡ್ತೇವೆ ಮತ್ತು CGS ಅನ್ನು ಯೂಸ್ ಮಾಡ್ತೇವೆ. ಇಂದಿನ ಕಾಲದಲ್ಲಿ ಜನ ಫೌಂಡ್ ಅನ್ನೋವಂಥ ವರ್ಡನ್ನು ಯೂಸ್ ಮಾಡ್ತಾಯಿದ್ರು. ಯಾವುದಕ್ಕೆ? ಒಂದು ಮಾಸನ್ನು ಫೈಂಡ್ ಔಟ್ ಮಾಡಬೇಕಾದಾಗ ಒಂದು ಫೌಂಡ್ ಅನ್ನೋ ಒಂದು ಶಬ್ದವನ್ನು ಯೂಸ್ ಮಾಡ್ತಾಯಿದ್ರು. ನಿಮಗೆ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಬೇಕಾಗಿದ್ದರೆ ಕಳೆದ ಕ್ಲಾಸಲ್ಲಿ ನಾವು ಒಂದು ಡಿಸ್ಕಷನ್ ಮಾಡಿದ್ದೀವಿ. MKS ಅಂದ್ರೇನು, CGS ಅಂದ್ರೇನು, FPS ಅಂದ್ರೇನು, ಇವುಗಳನ್ನು ಯಾವ ರೀತಿಯಾಗಿ ಅವರು ಡಿಸೈಡ್ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನಾವು ಡಿಸ್ಕಷನ್ ಮಾಡಿದ್ದೇವೆ. ದಯವಿಟ್ಟು ಅದನ್ನು ವಾಚ್ ಮಾಡಿ. ಈಗ ನೋಡಿ, 1 ಕಿಲೋಮೀಟರ್ ಅಂದರೆ ನಮಗೆ 1 ಕಿಲೋಮೀಟರ್ ಇಸ್ ದ 1000 ಮೀಟರ್. 1 ಕಿಲೋಮೀಟರ್ ಅಂದರೆ 1000 ಮೀಟರ್. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. 1 ಸೆಂಟಿಮೀಟರ್ ಈಕ್ವಲ್ ಟು 10 ಮಿಲಿಮೀಟರ್. ಇಲ್ಲಿ 1000, 100, 10 ಇವೇನು ನಮಗೆ ಒಂದು ನಂಬರ್ಸ್. ಅಂದರೆ 1000 ಟೈಮ್ಸ್ ಆಫ್ ಮೀಟರ್ ಈಕ್ವಲ್ಸ್ ಟು 1 ಕಿಲೋಮೀಟರ್. 1000 ಟೈಮ್ಸ್ ಆಫ್ ಮೀಟರ್ ಈಕ್ವಲ್ ಟು 1 ಕಿಲೋಮೀಟರ್ ಆದರೆ 100 ಟೈಮ್ಸ್ ಆಫ್ ಸೆಂಟಿಮೀಟರ್ ಈಕ್ವಲ್ ಟು 1 ಮೀಟರ್. 10 ಟೈಮ್ಸ್ ಆಫ್ ಮಿಲಿಮೀಟರ್ ಈಕ್ವಲ್ ಟು 1 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ ಇವೆಲ್ಲವನ್ನೊಂದು 1000, 100, 10 ಇದೇನು ನಮ್ಗೆ ಒಂದು ನ್ಯೂಮರಿಕಲ್ ನಂಬರ್ಸ್. ಎಷ್ಟು ಟೈಮ್ಸ್ ನಾವು ಅದಕ್ಕೆ ಮಲ್ಟಿಪಲ್ ಮಾಡಿದಾಗ ಒಂದು ಡಿಸ್ಟೆನ್ಸ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಅಂದರೆ ನಂಬರ್ನ ಮಲ್ಟಿಪಲ್ ಮಾಡೋದು. ಹಾಗಾದರೆ ಎಲ್ಲ ಕಡೆ ಬಂದರೆ ಮೀಟರ್ ಇಸ್ ದ SI ಯೂನಿಟ್ ಆಫ್ ಲೆಂತ್, ಸೆಂಟಿಮೀಟರ್ ಆಲ್ಸೋ SI ಯೂನಿಟ್ ಆಫ್ ಲೆಂತ್, ಮಿಲಿಮೀಟರ್ ಆಲ್ಸೋ SI ಯೂನಿಟ್ ಆಫ್ ಲೆಂತ್. ಈಗ ಹಾಗಾದರೆ ನಾವು ಮೀಟರ್ ಅಂತಂದ್ರೇನು? ಒಂದು ಮೀಟರ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ದ ಲೆಂತ್ ಆಫ್ ಲೈಟ್. ಮೀಟರ್ ಅಂದ್ರೆ
1 meter is equals to, it is the length of light traveled by the light in a vacuum. It is the length light traveled by a vacuum during the time interval of 1 divided by 299792458, that is equals to 3 lakh meter per second. 3 lakh meter per second ಸ್ಪೀಡ್ ಆಫ್ ಲೈಟ್ ಅಂತಂದರೆ 1 ಮೀಟ್ರ್ ಅಂದ್ರೆ ಏನು ರೀ, 1 ಸೆಕೆಂಡ್ ಒಳಗಡೆ ವೆಲಾಸಿಟಿ ಆಫ್ ಲೈಟ್ ಅಂದರೆ 3 lakh ಮೀಟ್ರ್ ಪರ್ ಸೆಕೆಂಡ್ ಒಳಗಡೆ ಸೆಕೆಂಡ್ ಸ್ಪೀಡ್ ಒಳಗೆ ಮೂವ್ ಆಗುವಂಥ ಲೈಟು ಎಷ್ಟೊಂದು ಡಿಸ್ಟೆನ್ಸನ್ನು ಕವರ್ ಮಾಡ್ತದಲ್ಲ ಅದನ್ನು ನಾವು 1 ಮೀಟ್ರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ನಾವು ಇದನ್ನು ಕನ್ವರ್ಟ್ ಮಾಡಿದಾಗ ಎಷ್ಟು ಬರ್ತದೆ ನಮಗೆ, 3.3 ಇಂಟು 10⁻⁻9 ಸೆಕೆಂಡ್ಸ್. ಈ ಒಂದು ನ್ಯಾನೋಮೀಟರ್ 3.3 ನ್ಯಾನೋಮೀಟರ್ ಒಳಗಡೆ ಅಂದರೆ ನ್ಯಾನೋ ಸೆಕೆಂಡ್ ಒಳಗಡೆ ವೆಲಾಸಿಟಿ ಲೈಟ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತದಲ್ವ, ಇಲ್ಲಿಂದ ನಮ್ಗೆ ಈ ಡೆಸ್ಟಿನಿ ರೀಚ್ ಆಗೋದಕ್ಕೆ ಎಷ್ಟು ಸಮಯದ ರೀಚ್ ಆಗಬೇಕಿರೋದು 3.3 ಇಂಟು 10⁻⁻9 ಸೆಕೆಂಡ್. ಈ ಒಂದು ಸಮಯದಲ್ಲಿ ಲೈಟು ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತದೆ, ದಟ್ ಈಸ್ ಈಕ್ವಲ್ಸ್ ಟು 1 ಮೀಟರ್. ಹೌದಾ, 1 ಮೀಟರ್ ಅಂದರೆ ಅರ್ಥ ಆಯ್ತಲ್ವ. ನಾವು ಲೈಟನ್ನು 1 ಡಿವೈಡ್ ಬೈ ವೆಲಾಸಿಟಿ ಆಫ್ ಲೈಟ್ ಮಾಡಿದಾಗ ಅಥವಾ ಸ್ಪೀಡ್ ಆಫ್ ಒಂದು ಲೈಟನ್ನು ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂ ಏನಿದೆ, ಏನು ಒಂದು ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸನ್ನು ರೀಚ್ ಮಾಡ್ತದೆ ಅನ್ನುವಂಥ ಆಧಾರದ ಮೇಲೆ ನಾವು ಇಲ್ಲಿ ಮೀಟ್ರನ್ನ ಡಿಸೈಡ್ ಮಾಡ್ತೇವೆ. ಹಾಗಾದರೆ ಕನ್ವರ್ಷನ್ ಆಫ್ ಮಿಲಿಮೀಟರ್ ಟು ಮೀಟರ್ ಯಾವ ರೀತಿಯಾಗಿ ಆಗ್ತದೆ ನಮ್ಗೆ. ಇನ್ ಕೇಸ್ ನಾವು ಮಿಲಿಮೀಟರ್ ಟು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮಿಲಿಮೀಟರ್ ಟು ಸೆಂಟಿಮೀಟರ್ ಅವಾಗ ಏನು ಮಾಡ್ತೀವಿ ರೀ, ಡಿವೈಡೆಡ್ ಬೈ 10 ಮಾಡ್ಬೇಕು ನಾವು ಬಂದೊಂದು ಇರ್ತಕ್ಕಂಥ ವ್ಯಾಲ್ಯೂಗೆ. ಇನ್ ಕೇಸ್ ಸೆಂಟಿಮೀಟರ್ ಟು ಮೀಟ್ರ್ ಮಾಡಬೇಕಾದ್ರೆ ಡಿವೈಡ್ ಬೈ 100. ನಾವು ಡೈರೆಕ್ಟ್ಲಿ ಮಿಲಿಮೀಟರ್ ಟು ಮೀಟರ್ ಕನ್ವರ್ಟ್ ಮಾಡಬೇಕಾಗಿತ್ತು ಅಂದರೆ ಏನು ಮಾಡ್ಬೋದು ರೀ, ಡಿವೈಡ್ ಬೈ 1000 ಮಾಡಬೇಕಾಗ್ತದೆ. ನಮಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಡಿವೈಡ್ ಬೈ 1000 ಮಾಡಿದರೆ ನಾವು ಮಿಲಿಮೀಟರ್ ಟು ಮೀಟರ್ ಕನ್ವರ್ಟ್ ಆಗ್ತದೆ. ಅದೇ ಥರ ನಾವು ಕನ್ವರ್ಷನ್ ಆಫ್ ಮೀಟರ್ ಟು ಮಿಲಿಮೀಟರ್, ಇಲ್ಲಿ ನಾವು ಕಡಿಮೆ ಕ್ರಮಾಂಕದಿಂದ ಹೆಚ್ಚು ಕ್ರಮಾಂಕದಡಿ ಮೂವ್ ಆದಾಗ ನಾವು ಡಿವೈಡ್ ಮಾಡ್ತಾಯಿದ್ವಿ. ಇಲ್ಲಿ ನಾವು ಹೆಚ್ಚಿನ ಕ್ರಮಾಂಕದಿಂದ ಕಡಿಮೆ ಕ್ರಮಾಂಕಕ್ಕೆ ನಾವು ಶಿಫ್ಟ್ ಆಗಬೇಕಾದಾಗ ಯಾವ ರೀತಿ ಮಾಡ್ತೀವಿ ಅಂದರೆ 1 ಮೀಟರ್ ಟು 1 ಸೆಂಟಿಮೀಟರ್, ಮೀಟರ್ ಟು ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕಾದ್ರೆ ಜಸ್ಟ್ ವಿ ಮಲ್ಟಿಪಲ್ ಬೈ 100. ಆ ನಂಬರಿಗೆ ಒಂದು 100ಇಂದ ಮಲ್ಟಿಪಲ್ ಮಾಡಬೇಕಾಗ್ತದೆ. ಸೆಂಟಿಮೀಟರ್ ಟು ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕಾದ್ರೆ ಜಸ್ಟ್ ಮಲ್ಟಿಪಲ್ ವಿತ್ 100. ಈಗ ಮೀಟರ್ ಟು ಮಿಲಿಮೀಟರ್ ಮಾಡಬೇಕಾದ್ರೆ ಮಲ್ಟಿಪಲ್ ಬೈ 1000. ಆ ಒಂದು ವ್ಯಾಲ್ಯೂಗೆ ಒಂದು 1000ಇಂದ ನಾವು ಮಲ್ಟಿಪಲ್ ಮಾಡಿದ್ದೀವಿ ಅಂತಂದರೆ ನಮಗೆ ಒಂದು ಕನ್ವರ್ಷನ್ ಫ್ಯಾಕ್ಟರ್ ಸಿಗುತ್ತೆ ನಮಗೆ. ಇದಿಷ್ಟು ನಮಗೆ ಮೀಟರ್ ಬಗ್ಗೆ ಆಯಿತು. ಮೀಟರ್ ಅಂದರೆ ನಮಗೆ ಇಲ್ಲಿ ಮೀಟರ್ ಅಂದರೆ ನಾವು ನೆನಪಿಟ್ಕೊಳ್ಬೇಕಾದಂಥ ವಿಷಯ ಏನು ರೀ, ಮೀಟರ್ ಈಸ್ ದ SI ಯೂನಿಟ್ ಆಫ್ ಲೆಂತ್. ಲೆಂತ್ ಅಂದ್ರೇನು, ಲೆಂತ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಈಗ ನಾವು 3 ಸಿಸ್ಟಮ್ ಇಂಟರ್ನ್ಯಾಷನಲ್ ಎಕ್ಸೆಪ್ಟೆಡ್ ಏನು 3 ಸಿಸ್ಟಮ್ಸ್ ಇದ್ದಾವಲ್ಲ ಅದರೊಳಗಡೆ ನಾವು ಲೆಂತನ್ನು ಒಂದು ಕಡೆ ಮೀಟ್ರ್ ಅಂತೇಳಿ MKS ಅಲ್ಲಿ ಯೂಸ್ ಮಾಡಿದರೆ, ಸೆಂಟಿಮೀಟ್ರ್ ಅಂತೇಳಿ CGS ಒಳಗೆ ಯೂಸ್ ಮಾಡ್ತೇವೆ, ಫೂಟ್ ಅಂತೇಳಿ FFES ಅಲ್ಲಿ ಯೂಸ್ ಮಾಡ್ತೇವೆ. ಇದರ ಮೇಲೆ ನಿಮಗೆ CET ಕ್ವಶನ್ ಸಹ ಫ್ರೇಮ್ ಆಗ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ನಿಮಗೆ ಈ ಥರನಾದ ಕ್ವಶನ್ಸ್ ಬರ್ಬೋದು. ನಾವು FFES ಒಳಗಡೆ ಮೀಟ್ರನ್ನ ಯಾವುದರಿಂದ ಮೆಜರ್ ಮಾಡ್ತೇವೆ ಅಂತೇಳಿ, ಆಗ ನೀವು ಫೂಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಹಾಗಾದರೆ 1 ಫೀಟ್ ಅಥವಾ 1 ಫೂಟ್ ಈಕ್ವಲ್ಸ್ ಟು 1 ಫೂಟ್ ಅಂದರೆ ಎಷ್ಟು ನಮಗಿಲ್ಲಿ, ದಟ್ ಈಸ್ 30.5 ಸೆಂಟಿಮೀಟರ್ ಮೀನ್ಸ್ 0.30 ಮೀಟರ್ 1 ಫೀಟ್ ಅಂತಂದರೆ. ಸೊ ಓಕೆ, ಇದಿಷ್ಟು ನಾವು ಒಂದು ಮೀಟರ್ ಬಗ್ಗೆ ಡಿಸ್ಕಷನನ್ನು ಮಾಡಿದೆವು. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಸೆಕೆಂಡ್ ಅಂದ್ರೇನು, ಅದರ ಒಂದು ಟೈಮ್ ಇಂಟರ್ವಲ್ ಎಷ್ಟಾಗಿರ್ತದೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಗೆಳೆಯರಿಗೂ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.